ಈ ಮನೆಯಲ್ಲಿ ಎಲ್ರಿಗೂ ಅವರವ್ರದ್ದೇ ಚಿಂತೆ. ಮನೆ ಯಜಮಾನನ ಮೇಲೆ ಒಂದು ಚಿಕ್ಕ ಕಾಳಜಿ ಕೂಡ ಇಲ್ಲ. ಉತ್ತಮರ ಜೊತೆಯಲ್ಲಿದ್ದರೆ ಒಟ್ಟಿ ಹಾಲು, ದುಷ್ಟು ಜೊತೆಲಿದೆ ಒದೆ ಬೆತ್ತ ಅಂತ. ಅಡುಗೆ ಮಾಡೋಳೆ ಬೇಡ ಅಂದಮೇಲೆ ದೋಸೆ ಹೆಂಗೆ ತಟ್ಟೆ ಬರುತ್ತೆ ಹೇಳು? ಬೇಡ ಬೇಡ, ನಾನು ತಿಂತೀನಿ. ನೀವು ಹೀಗಿಲ್ಲಿ ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ರೆ ನನಗೆ ತಿಂಡಿ ಮಾಡ್ಕೊಡೋರು ಯಾರು? ನೀವು ತಿಂಡಿ ತಿನ್ನೋದು ಬೇಡ ಅಂತ ಯಾರು ಹೇಳಿಲ್ವಲ್ಲ? ಅಲ್ಲ, ಹವಾ ಕಾಯ್ಸೋಕ್ಕೆ ಅಮ್ಮನೇ ಬೇಕು ಅಂತೇನಿಲ್ವಲ್ಲ? ಮನುಷ್ಯಂಗೆ ಹೊಟ್ಟೆ ಹಸ್ದಾಗ ತಾನೇ ದಾರಿ ಸಿಗುತ್ತೆ. ನೀವು ಹುಡ್ಕೊಬಿಡಿ, ಏನಿಲ್ಲ. ತಟ್ಟೆ ಹಿಡಿಯೋ ಬದಲು ಹಿಟ್ಟು ಹಿಡೀರಿ. ನನಗೆ ನೀವು ಯಾರೂ ಬುದ್ಧಿ ಹೇಳಬೇಕಾಗಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿನ್ಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗೆ ಯಾರಿಗೂ ಇಲ್ವಾ? ಹಾಟ್ ಬಾಕ್ಸ್ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡ್ಬಿಟ್ರೆ ನಾನೇನು ಗಾಳಿ ತಿನ್ಲಾ? ಅಯ್ಯಯ್ಯೋ, ಹಾಟ್ ಬಾಕ್ಸಲ್ಲಿ ಈಗ ಸದ್ಯಕ್ಕೆ ಗಾಳಿ ಮಾತ್ರ ತುಂಬಿಕೊಂಡಿದೆ ರೀ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ದೋಸೆ ಮಾಡ್ಕೊಂಡಿದ್ವಿ. ಅಪ್ಪ, ದೋಸೆ ನೀವೇ ಮಾಡ್ಕೋಬೋದು. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಇದನ್ನೆಲ್ಲ ನೆನೆಸಿ ರುಬ್ಬಿ ನೀವು ದೋಸೆ ಮಾಡ್ಕೊಳ್ಳೋಷ್ಟರಲ್ಲಿ ಕತ್ಲೆ ಆಗೋಗುತ್ತೆ. ಅದ್ರ ಬದಲಿಗೆ ಒಂದು ಕೆಲಸ ಮಾಡಿ, ಇನ್ಸ್ಟೆಂಟ್ ದೋಸೆ ಮಾಡ್ಕೊಬಿಡಿ. ಕರ್ಣ, ಅವ್ರಿಗೆ ಅದನ್ನೆಲ್ಲ ಮಾಡ್ಕೊಂಡು ಅಭ್ಯಾಸ ಇಲ್ಲ ಕಣೋ. ಅಯ್ಯೋ ಮಾವ, ಇದು ಮಾಡೋದು ತುಂಬಾ ಸಿಂಪಲ್. ಚಟ್ ಪಟ್ ಅಂತ ಮಾಡ್ಬಿಡ್ಬೋದು. ರವೆನ ನೆನೆಸ್ಕೊಂಡು ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೊಂಡ್ರು ಆಯ್ತು, ಅಥವಾ ರವೆನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳಿ. ರುಚಿಗೆ ಒಂದಷ್ಟು ಉಪ್ಪು ಹಾಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಬೇಕಂದ್ರೆ ಈರುಳ್ಳಿ, ಕ್ಯಾರೆಟ್, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಸಖತ್ತಾಗುತ್ತೆ. ತುಂಬಾ ಈಸಿ ಇದೆ ಮಾವ. ನನಗೆ ಚಾಲೆಂಜ್ ಮಾಡ್ತೀರಾ ಅಲ್ವಾ? ಏನು, ನನಗೆ ಅಡುಗೆ ಮಾಡಕ್ಕೆ ಬರೋಲ್ಲ ಅನ್ಕೊಂಡಿದ್ದೀರಾ? ನೋಡ್ತಾ ಇರಿ, ನಿಮ್ಮ ಮುಂದೆ ರುಚಿಯಾಗಿ ಅಡುಗೆ ಮಾಡಿಕೊಂಡು ಚಪ್ಪರಿಸ್ಕೊಂಡು ತಿಂತೀನಿ. ಅಯ್ಯ, ಒಂದು ದೋಸೆ ಮಾಡ್ಕೊಳ್ಳೋದಕ್ಕೆ PhD ಮಾಡಬೇಕಾ? ಅದು ಒಂದು ರವಾ ದೋಸೆ. ಅಯ್ಯ, ರಿಯಲಿ ಗ್ರೇಟ್. ಕೈ ಕೆಸರಾದರೆ ಬಾಯಿ ಮೊಸರು. ಯಾವುದಕ್ಕೊಂದು ಫಸ್ಟ್ ಏಡ್ ಬಾಕ್ಸ್ನ ಪಕ್ಕದಲ್ಲಿ ಇಟ್ಕೊಂಡು ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿ. ಬಿ ಕೇರ್ಫುಲ್ ಅಪ್ಪ. ನಾವೇ ಬೇವ್ರು ಸುಸಿ ಕೆಲಸ ಮಾಡಿದ್ರೆ ಆತ್ಮತೃಪ್ತಿ ಸಿಗುತ್ತಂತೆ. ಸದ್ಯಕ್ಕೆ ಅದ್ರ ಅವಶ್ಯಕತೆ ನಿಮ್ಗೆ ತುಂಬಾ ಇದೆ ಮಾವ. ದೋಸೆ ಮಾಡೋದು ಹೇಗೆ ಅಂತ ನನಗೆ ಟಿಪ್ಸ್ ಕೊಡ್ತಾರಾ? ದೋಸೆ ಮಾಡೋದಕ್ಕೆ ನನಗೆ ಬರೋದಿಲ್ವಾ? ಮಾಡಿ ತೋರಿಸ್ತೀನಿ. ಈಗ ರವೆ ಹಾಕ್ಬೇಕಲ್ವಾ? ಎಸ್. ರವೆ ಎಷ್ಟು ಹಾಕ್ಬೇಕಪ್ಪ? ಸ್ವಲ್ಪ ಹಾಕ್ಲಾ, ಪೂರ್ತಿ ಹಾಕ್ಲಾ? ಹೆಚ್ಚಿಗೆ ಆದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ತಿಂತೀನಿ. ಶಬಾಷ್. ಈಗ ಮೊಸರು ಹಾಕಬೇಕಲ್ವಾ? ಮೊಸರು ಇಲ್ಲಿದೆಪ್ಪ. ಎಸ್. ಮೊಸರು ನೀರು ಒಟ್ಟೊಟ್ಟಿಗೆ ಹಾಕ್ಲಾ, ಸಪ್ರೇಟಾಗಿ ಹಾಕ್ಲಾ? ಒಟ್ಟಿಗೆ ಹಾಕೋಣ. ಮಿಕ್ಸಿ ತಾನೇ, ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಶಬಾಷ್.
ಮಾಡಬೇಕು ಅನಿಸುತ್ತೆ. ಪ್ರಥಮ ಚುಂಬನಂ ದಂತಪಟ್ನಂ. ಒಳ್ಳೆ ಫೇಸ್ ಪ್ಯಾಕ್. ಬಟ್ ನೀವು ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಈ ಥರ ಎಲ್ಲ ಮಾಡೋಕ್ಕೆ ಹೋದಾಗ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಆಗೋದೆಲ್ಲ ಕಾಮನ್. ಫಸ್ಟ್ ಟೈಮ್ ಮಾಡುವಾಗ ಎಲ್ಲರಿಗೂ ಹೀಗೆ ಆಗುತ್ತೆ ಅಲ್ವಾ? ನಿಮ್ಗೆ ಯಾರಿಗೂ ಹಾಗೇ ಇಲ್ವಾ? ಇಷ್ಟಕ್ಕೆ ನೀವು ಯಾರೂ ಈ ರೀತಿ ಕಾಮಿಡಿ ಮಾಡೋ ಅವಶ್ಯಕತೆ ಇಲ್ಲ. ಚೇಚೆ, ನಾವು ಕಾಮಿಡಿ ಮಾಡ್ತಾ ಇಲ್ಲ, ಪ್ರೋತ್ಸಾಹನೇ ಕೊಡ್ತಾ ಇದ್ದೀವಿ. ಏನು ಬಗ್ಗರಿ? ಹಾಂ, ಎಕ್ಸಾಕ್ಟ್. ಜೀವನದಲ್ಲಿ ಒಂದು ದೋಸೆ ಮಾಡ್ಕೊಂಡು ತಿಂದಿಲ್ಲ, ಒಂದು ಕಪ್ ಕಾಫಿ ಮಾಡಿ ಕುಡ್ದಿಲ್ಲ. ನೀನು ನೋಡಿದ್ರೆ ನಾನು ಒಬ್ಬನೇ ಇರ್ತೀನಿ, ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ದಿಮಾಕ್ ಬೇರೆ. ಇಂಡಿಪೆಂಡೆಂಟ್ ಸ್ಪೆಲ್ಲಿಂಗ್ನ ಒಂದ್ಸಲ ಡಿಕ್ಷನರಿ ನೋಡು. ಏನು ಎಲ್ಲರೂ ಸೇರ್ಕೊಂಡು ಡ್ಯಾಡ್ನ ಕಿಂಡಲ್ ಮಾಡ್ತಿದ್ದೀರಾ? ಡ್ಯಾಡ್, ಏನಿದೆಲ್ಲ? ನೀವು ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಅಮ್ಮಂಗೆ ಹೇಳೋದಲ್ವಾ? ಸಂಜಯ್, ನೆನೆ ರಾತ್ರಿನೇ ಮಾವ ಅಮ್ಮಂಗೆ ಡಿವೋರ್ಸ್ ಕೊಟ್ರು. ನನಗೆ ಗೊತ್ತಿಲ್ವಾ? ವಾಟ್? ಮಾನಸಿಕವಾಗಿ ಇನ್ ಮುಂದೆ ಇವರು ಅಮ್ಮಂಗೆ ಗಂಡ ಅಲ್ವಂತೆ. ಒಂದೇ ಮನೇಲಿದ್ರು ಇವರಿಬ್ರು ಪರಿಚಯನೇ ಇಲ್ದಿರೋರ್ ತರ ಇರ್ಬೇಕಂತೆ. ಹಾಗಂತ ಮಾವನೇ ಹಠ ಮಾಡ್ತಿರೋದು ಅಲ್ವಾ ಮಾವ? ಏನ್ ಡ್ಯಾಡ್ ಇದೆಲ್ಲ? ನೀವು ಮೊದಲು ಹೋಗಿ ಕ್ಲೀನ್ ಮಾಡ್ಕೊಂಡು ಬನ್ನಿ. ನೀವು ಹೇಗಿದ್ರು ತಿಂಡಿ ತಿಂದಿಲ್ಲ ತಾನೆ? ಪ್ರಿಯಾ ನಿಮಗೆ ಮಾಡ್ಕೊಡ್ತಾಳೆ. ಫ್ರೆಶ್ ಅಪ್ ಆಗಿ ಬನ್ನಿ ಪ್ಲೀಸ್.